ಪ್ರಧಾನಮಂತ್ರಿಗಳು ಹೇಳಿದ್ರು ನಾವು ಆಕ್ರಮಣ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. मगर जो भ्रष्टाचार कर्नाटक में हुआ है, पिछले 3 सालों में हुआ है, उसके बारे में प्रधानमंत्री एक शब्द नहीं बोलते. ಆದ್ರೆ ಭ್ರಷ್ಟಾಚಾರ ಏನು 3 ವರ್ಷದಿಂದ ಸತತವಾಗಿ ನಡೀತಾ ಇದೆ ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಒಂದೇ ಒಂದು ಚಕಾರ ಎತ್ತೋದಿಲ್ಲ. तो प्रधानमंत्री जी सबसे पहले आप अपने भाषण में कर्नाटक की जनता को बताइए कि ये जो 40% कमीशन लिया जा रहा था, इसको रोकने के लिए आपने क्या किया पिछले 3 सालों में. ಪ್ರಧಾನಮಂತ್ರಿಗಳ ನಾನು ಪ್ರಶ್ನೆ ಕೇಳಲು ಬಯಸ್ತೀನಿ. ನೀವು ಬಂದಾಗ ನೀವು ದಯವಿಟ್ಟು ಉತ್ತರ ಕೊಡಿ. ಈ 3 ವರ್ಷದಲ್ಲಿ ಮಾಡಿರುವಂತ ಈ ತರ ಹಗರಣಗಳು ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ನೀವು ಇಲ್ಲಿ ಬಂದಾಗ ನಿಮ್ಮ ಭಾಷಣಗಳಲ್ಲಿ ಅದ್ರ ಬಗ್ಗೆ आपने कोई एक्शन लिया, किसी को जेल में डाला, क्या किया? कोई इंक्वायरी कराई? ಯಾವ್ದಾದ್ರು ಆಕ್ಷನ್ ತಗೊಂಡಿದ್ದೀರಾ? ಯಾರನ್ನಾರು ಜೈಲಿಗೆ ಕಳಿಸಿದ್ದೀರಾ? ಎನ್ಕ್ವೈರಿ ಮಾಡಿದ್ದೀರಾ? ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ये चुनाव नरेंद्र मोदी जी के बारे में नहीं है. ये चुनाव कर्नाटक के युवा, कर्नाटक के किसान मजदूर के बारे में है. ಈ ಚುನಾವಣೆ ನರೇಂದ್ರ ಮೋದಿ ಅವರ ಬಗ್ಗೆ ಅಲ್ಲ, ಕರ್ನಾಟಕದ ಯುವ ಜನತೆ, ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಕಷ್ಟದಲ್ಲಿರುವಂತವ್ರ ಬಗ್ಗೆ ಬಡವರ ಚುನಾವಣೆ ಇದು. मोदी जी ये भी समझाइए, जब महाराष्ट्र और कर्नाटक के बॉर्डर में हिंसा हुई थी तो आपने क्या किया? ಮೋದಿಜಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲು ಬಯಸ್ತೀನಿ. ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಗಡಿಯಲ್ಲಿ ಹಿಂಸೆಗಳಾಗ್ತಿದ್ದಾಗ ನೀವೇನ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಹೇಳಿ. और जो महाराष्ट्र, गोवा और कर्नाटक के बीच में पानी का मसला है, उसके बारे में आपने क्या एक्शन लिया? ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯದಲ್ಲಿರುವಂತ ಕುಡಿಯೋ ನೀರಿನ ಪ್ರವಾಹ ಕಷ್ಟ ಏನಿದೆ, ನದಿಗಳ ಏನು ಒಂದು ವಿಚಾರ ಇದೆ, ಅದ್ರ ಬಗ್ಗೆ ಏನ್ ಮಾಡಿದ್ರ ಹೇಳಿ. जब कर्नाटक को जो टैक्स का पैसा था, जब कर्नाटक को कम मिला तो आपने कर्नाटक की मदद क्यों नहीं की? ಕರ್ನಾಟಕದ ಟ್ಯಾಕ್ಸ್ ಇಂದ ತಗೊಂಡಂತ ದುಡ್ಡಲ್ಲಿ ಏನ್ ಮಾಡಿದೀರಾ? ನೀವೇನ್ ಕರ್ನಾಟಕಕ್ಕೆ ಕಷ್ಟ ಆದಾಗ ಏನ್ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. और जब कर्नाटक में बाढ़ आई तो आपने क्या मदद की? ಇಲ್ಲಿ ನಮ್ಗೆ ನೆರೆ ಬಂದಾಗ, ಇಲ್ಲಿ ನಮ್ಗೆ ನದಿಗಳು ಉಕ್ಕರಿದಾಗ ನೀವೇನ್ ಮಾಡಿದ್ರಿ ಅದನ್ನ ಹೇಳಿ. इन सवालों के जवाब कर्नाटक को आप पहले दीजिए. ಈ ಪ್ರಶ್ನೆಗಳಿಗೆ ಮೊದಲು ನೀವು ಉತ್ತರ ಕೊಡಿ. कांग्रेस पार्टी ने, आप जानते हो हमारी सरकार कैसी थी. ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಯಾವ ರೀತಿ ನಡೀತಾ ಇತ್ತು ಅಂತ. कैसा काम हमने किया आपको याद है, आपको मालूम है. ನಿಮ್ಗೆ ನಾವ್ ಯಾವ ರೀತಿ ಏನೇನ್ ಕೆಲಸ ಮಾಡಿದೀವಿ ಅಂತ ಎಲ್ಲ ಗೊತ್ತಿದೆ. और हम क्या करने जा रहे हैं वो भी मैं आज आपको बता देता हूं. ನಾವ್ ಏನ್ ಮಾಡ್ತೀವಿ ಅಂತ ನಾನು ನಿಮ್ ಮುಂದೆ ಹೇಳ್ತೀನಿ. क्योंकि हम चाहते हैं कि आपका अच्छा भविष्य हो. ನನ್ನ ಆಸೆ ಏನಂದ್ರೆ ನಿಮ್ಗಳಿಗೆಲ್ಲ ಒಳ್ಳೆ ಭವಿಷ್ಯ ಇರಬೇಕು ಅನ್ನೋ ನನ್ನ ಆಸೆ. हम समझते हैं, कांग्रेस पार्टी को अच्छी तरह मालूम है कि बीजेपी के राज में कितनी महंगाई बढ़ी है. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಬಿಜೆಪಿಯ ಒಂದು ಸರ್ಕಾರ ಬಂದಾಗ ಎಷ್ಟು ನಮ್ಮ ಬೆಲೆಗಳಿಗೆ ಗಗನಕ್ಕೇರಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. 400 रुपए का सिलेंडर 1100 का हो गया. 400 ರೂಪಾಯಿ ಇರೋದಂತ ಸಿಲಿಂಡರ್ ಇವತ್ತು 1100 ರೂಪಾಯಿ ಆಗಿದೆ. कुकिंग ऑयल 60 रुपए से 200 रुपए लीटर हो गया. कुकिंग ऑयल 60 से 200. ನೀವು ಅಡಿಗೆ ಎಣ್ಣೆ 70 ರೂಪಾಯಿ ಇರೋದು 200 ರೂಪಾಯಿ ಆಗಿದೆ. पेट्रोल 70 रुपए से 102 रुपए. ಪೆಟ್ರೋಲ್ 70 ರೂಪಾಯಿಂದ 120 ರೂಪಾಯಿ. डीजल 56 रुपए से 90 रुपए. ಡೀಸೆಲ್ 70 ರೂಪಾಯಿಂದ 90 ರೂಪಾಯಿ. हिंदुस्तान के इतिहास में पहली बार किसानों को टैक्स देना पड़ा, जीएसटी देनी पड़ी. ನಮ್ಮ ದೇಶದ ಒಂದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರೈತರಿಗೆ ಜಿಎಸ್ಟಿ ಕಟ್ಟುವಂತ ಕೆಲಸ ಮಾಡಿಸಿದ್ದಾರೆ. 1.5 करोड़ लोग बेरोजगार हुए. 1.5 ಕೋಟಿ ಜನ ತಮ್ಮ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. 40 करोड़ रुपए, 40 करोड़ लोग फिर से गरीब हो गए. 40 ಕೋಟಿ ಜನ ತಿರ್ಗಾ ಬಡತನದ ರೇಖೆ ಕೆಳಗಡೆ ಹೋಗ್ತಾ ಇದ್ದಾರೆ. 90 लाख छोटे बिजनेस बंद हो गए. 90 ಲಕ್ಷ ಹೊಸ ಸಣ್ಣ ಉದ್ಯೋಗಗಳು ಮುಚ್ಚೋಗಿದೆ. तो हम इन चीजों को समझते हैं और हम जानते हैं कि बीजेपी ने यहां 40% का काम करके दिखाया. आपका पैसा आपसे छीना है. ನಮಗೆ ಗೊತ್ತಿದೆ ಈ ರೀತಿ ಇಂಥ ಕೆಲಸಗಳನ್ನ ಮಾಡಿ ತಮ್ಮ ದುಡ್ಡನ್ನ 40% ಅವ್ರು ಕದ್ದಿದ್ದಾರೆ ಅಂತ ನಮಗೆ ಗೊತ್ತಿದೆ. इसीलिए कांग्रेस की सरकार जो अब कर्नाटक में आने वाली है,
वो आपका जो पैसा है आपको वापस देने का काम करेगी। ಅದರಿಂದ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬರಲಿದೆ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. जितना पैसा बीजेपी ने आपसे चुराया है उतना पैसा हम वापस आपके जेब में डालने जा रहे हैं। ಎಷ್ಟು ಎಷ್ಟು ದುಡ್ಡು ಅವರು ನಿಮ್ಮ ಹತ್ರ ಲೂಟಿ ಮಾಡಿದ್ರೆ ಅಷ್ಟು ದುಡ್ಡು ನಿಮ್ಗೆ ವಾಪಸ್ ನಾವು ಕೊಟ್ಟೇ ಕೊಡ್ತೀವಿ. Welcome to K-Mall, a premium project by Kaleen Group. K-Mall is in the heart of Kolkata's electronic, garment and lifestyle hub, Khidirpur. K-Mall, which is designed as a world-class mall, is the outcome of endless effort of our experts, combined with modern superb techniques and new age design. Book now